ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇಸಿಗೆ ಕಾಲ ಮುಗಿದು ಮಳೆಗಾಲದ ಸಿಂಚನ ಶುರುವಾಗುವ ಹೊತ್ತಿಗೆ ಲವ್ ಸೀಸನ್ಸ್ ತಡಕ ಶುರುವಾಗಿದೆ. ಜುಲೈ 3ನೇ ತಾರೀಕು ರಾಜ್ಯಾದ್ಯಂತ ಲವ್ ಸೀಸನ್ಸ್ ರಿಲೀಸ್ ಆಗ್ತಾ ಇದೆ. ಪ್ರೀತಿ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರೋದನ್ನು ನಾವೇನೋ ಒಂದನ್ನು ಹೊಸತನ್ನು ಹೇಳ್ತೀವಿ ಅನ್ನೋ ಉತ್ಸಾಹದೊಂದಿಗೆ ನಟಿ ಶ್ವೇತಾ ಕೊಗ್ಲೂರವರು ನಮ್ಮ ಜೊತೆ ಮಾತನಾಡೋದಕ್ಕೆ ಜಾಯಿನ್ ಆಗಿದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ದಾವಣಗೆರೆ ಬ್ಯೂಟಿ ಅಂತ ಸೀರಿಯಲ್ ಇಂಡಸ್ಟ್ರಿ ಕೊಡ್ತು ಒಂದು ಹೆಸರು. ಸೀರಿಯಲಲ್ಲಿ ಒಂದು ಜರ್ನಿ ಆಯಿತು. ದೊರೆಸಾನಿಯಲ್ಲಿ ನಿಮ್ಮ ನಟನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟರು. ಹಂತ ಹಂತವಾಗಿ ಒಂದು ಗ್ರೋತು ಪ್ರೋಸೆಸ್ಸು ನಿಮ್ಮ ಕೆರಿಯರಲ್ಲಿ. ಸಡನ್ನಾಗಿ ಲವ್ ಸೀಸನ್ನಲ್ಲಿ ಕಾಣಿಸ್ಕೊಳ್ತೀರಾ. ಸೀರಿಯಲ್ಗಳಲ್ಲಿ ಅಭಿನಯಿಸುವಾಗಲೇ ಸಿನಿಮಾಗಳಲ್ಲೂ ನಾನು ಕಾಣಿಸ್ಕೋಬೇಕು ಅಂತ ನಟಿಯರಿಗೆ ಇದ್ದೇ ಇರುತ್ತೆ. ಆ ಎಲ್ಲ ಹಸುವುಗಳಿಗೆ ಸ್ಯಾಟಿಸ್ಫೈ ಮಾಡ್ತಾ ಲವ್ ಸೀಸನ್ಸು? ಖಂಡಿತ. ಬಿಕಾಸ್ ನಾನು ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದನೂ ಸಿನಿಮಾ ಮಾಡಬೇಕು ಅಂತ ಕನಸು ಕಟ್ಕೊಂಡೇ ಬಂದಿದ್ದು. ಬಿಕಾಸ್ ನನ್ನ ತಂದೆ ನನ್ನ ಕಾಲೇಜ್ ಡ್ರಾಪ್ ಮಾಡುವಾಗ AC ಕಾಲೇಜ್ ನಾನು ಓದಿದ್ದು. ಸೊ ಕಾಲೇಜಿಗೆ ಹೋಗುವಾಗ ರೈಟ್ ಸೈಡಿಗೆ ವೀರೇಶ್ ಥಿಯೇಟ್ರು ಇತ್ತು. ಸೊ ಪ್ರತಿ ಸಲ ಆ ಥಿಯೇಟ್ರ್ ನೋಡುವಾಗ ಆ ಕಟೌಟ್ಸ್ ಆಗಲಿ ಬ್ಯಾನರ್ಸ್ ಆಗಲಿ ನೋಡುವಾಗ ಅನಿಸೋದು ನಾನು ಒಂದು ಸಿನಿಮಾ ಮಾಡಬೇಕು ಒಂದು ದಿನ ಅಂತ ನಾನು ಆವಾಗಲೇ ಕನಸು ಕಂಡಿದ್ದೆ. ಸೊ ಹಾಗೆ ಅವಕಾಶಗಳು ಸಿಗ್ತಾ ಹೋಯಿತು. ಲುಕ್ ಟೆಸ್ಟ್ ಕೊಟ್ಟೆ. ಕಲರ್ಸಲ್ಲಿ ನಾನು ಸೀರಿಯಲ್ಗೆ ಸೆಲೆಕ್ಟ್ ಆದೆ. ಅದಾದ ನಂತರ ಹೀಗೆ ನನ್ನ ಆರ್ಟಿಸ್ಟ್ ಸಂಗೀತ ಅನಿಲ್ ಮೇಡಮ್ ಅವರು ಒಂದು ಸಿನಿಮಾ ಇದೆ ಅಂದ್ಬಿಟ್ಟು ನನ್ನ ಪ್ರೊಫೈಲ್ನ ಶೇರ್ ಮಾಡಿದರು. ಸೊ ಡೈರೆಕ್ಟರಿಂದ ಕಾಲ್ ಬಂತು, ಈ ಥರ ಒಂದು ಸಿನಿಮಾ ಇದೆ ಮಾಡ್ತೀರಾ ಅಂತ. ಸೊ ಅದಕ್ಕೆ ಕೇಳಿದಾಗ ಎಲ್ಲೋ ಒಂದು ಕಡೆ ನನ್ನ ಕನಸು, ಅವಾಗ ಕಂಡಿದ್ದ ಕನಸು ನನಸಾಗ್ತಿದೆಯಲ್ಲ ಅಂತ ನನಗೆ ಭಾಳ ಖುಷಿ ಆಯಿತು. ಸೊ ಇಟ್ ಇಸ್ ಡನ್ ಜಸ್ಟಿಸ್. ಇಟ್ ಹ್ಯಾಸ್ ಸ್ಯಾಟಿಸ್ಫೈಡ್ ಮೀ. ಲವ್ ಸೀಸನ್ಸಲ್ಲಿ ನೀವು ಹೀರೋಯಿನ್ನು. ಸಾಮಾನ್ಯವಾಗಿ ನಾವು ಯಾವುದೋ ಒಂದು ಪಾತ್ರ ಮಾಡ್ತೀವಿ ಅಂತ ಅಂದ್ಕೊಳ್ಳೋಣ. ಅದಕ್ಕೆ ನಿಧಾನವಾಗಿ ಆಡಿಯನ್ಸು ಮತ್ತು ಇಂಡಸ್ಟ್ರಿ ಟೈಪ್ ಕಾಸ್ಟ್ ಮಾಡೋದಕ್ಕೆ ಶುರು ಮಾಡಿಬಿಡುತ್ತೆ. ಹಂಗೆ ನೋಡೋಕ್ಕೆ ಹೋದರೆ ನಿಮಗೆ ಬರೋ ಆಫರ್ಗಳೆಲ್ಲವೂ ಕೂಡ ನೆಗೆಟಿವ್ ಶೇಡಲ್ಲೇ ಬರಬೇಕಾಗಿತ್ತು. ಆದರೆ ನೀವು ವೇರಿಯೇಷನ್ಸು ಹುಡುಕೊಂಡ್ರಿ, ನಿಮಗೆ ನೀವು ಬೇರೆ ಬೇರೆ ಥರ ಟ್ರೈ ಮಾಡೋಣ ಅಂತ. ಆ ಹುಡುಕಾಟಗಳು ಹೇಗಿದೆ? ಅದು ಸ್ವಲ್ಪ ನೈಸ್ ಕ್ವೆಶ್ಚನ್. ನನಗೆ ಮೊದಲನೇ ಪಾತ್ರ ಬಂದು ನೆಗೆಟಿವ್ ಶೇಡ್ ಸಿಕ್ಕಿದ್ದು. ಆವಾಗ ನನಗಿನ್ನೂ ಗೊತ್ತಿರಲಿಲ್ಲ ಟೈಪ್ ಕಾಸ್ಟಿಂಗ್ ಮಾಡ್ತಾರೆ ಅಂತ. ಸೊ ಹೋಗ್ತಾ ಹೋಗ್ತಾ ಆ ಪ್ರಾಜೆಕ್ಟ್ ಮುಗಿದ ನಂತರ ನನಗೆ ಬರ್ತಾ ಇದ್ದಿದ್ದು ಕಾಲ್ಸ್ ಎಲ್ಲ ನೆಗೆಟಿವೇ ಆಗಿತ್ತು. ಸೊ ಐ ಟುಕ್ ಅ ಬ್ರೇಕ್. ನಾನೊಂದು ಪಾಸ್ ತೊಗೊಂಡೆ. ಕಲರ್ಸಿಂದ ನಾನು ಯಾವುದು ನೆಗೆಟಿವ್ ಶೇಡ್ಸ್ ಎಕ್ಸೆಪ್ಟ್ ಮಾಡಲಿಲ್ಲ. ಸೊ ಸೇವಂತಿಲಿ ನನಗೊಂದು ಪಾಸಿಟಿವ್ ಕ್ಯಾರೆಕ್ಟರ್ ಸಿಕ್ತು. ಸೊ ಆ ಕ್ಯಾರೆಕ್ಟರ್ನ ಐ ಎಕ್ಸೆಪ್ಟೆಡ್. ಇರಲಿ ಪರವಾಗಿಲ್ಲ, ಇಟ್ಸ್ ಓಕೆ. ಪಾಸಿಟಿವ್ ಮಾಡಬೇಕಂತ ನನಗೆ ಆಸೆ ಇತ್ತು. ಸೊ ಪಾಸಿಟಿವ್ ಮಾಡಿದೆ. ಮತ್ತು ಕಲರ್ಸಲ್ಲಿ ಐ ಗಾಟ್ ಅನ್ ಆಫರ್ ಫಾರ್ ಪ್ರೇಮ ಕಾವ್ಯ. ಸೊ ಪ್ರೇಮ ಕಾವ್ಯಲ್ಲಿ ನಂದು ಪಾಸಿಟಿವ್ ಕ್ಯಾರೆಕ್ಟರೇ. ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ನೆಗೆಟಿವ್ ಶೇಡಿಗೆ ಟರ್ನ್ ಆಯಿತು. ಸೊ ಇಟ್ಸ್ ಓಕೆ. ಬಟ್ ನಾನು ಇನ್ನೂ ಪ್ರಯತ್ನದಲ್ಲೇ ಇದ್ದೀನಿ ಪಾಸಿಟಿವ್ ಕ್ಯಾರೆಕ್ಟರ್ ಮಾಡಬೇಕು ಅಂತ. ಬಿಕಾಸ್ ಆಡಿಯನ್ಸ್ ಒಂದು ಪಾತ್ರದಲ್ಲಿ ಮಾತ್ರ ನೋಡ್ತಾರೆ. ಬಟ್ ಆ್ಯಸ್ ಅನ್ ಆರ್ಟಿಸ್ಟ್ ಐ ವಾಂಟ್ ಟು ಎಕ್ಸ್ಪ್ಲೋರ್. ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಮೈ ಸೆಲ್ಫ್ ಇನ್ ಡಿಫ್ರೆಂಟ್ ರೋಲ್ಸ್. ಈ ಹಿಂದೆ ಎಲ್ಲ ಒಂದು ಟೈಮಲ್ಲಿ ಈ ಸೀರಿಯಲ್ ಇಂಡಸ್ಟ್ರಿಯಿಂದ ಸಿನಿಮಾಗೆ ಬರೋರಿಗೆ ಯಾವಾಗಲೂ ಹಿಂದೆಯಿಂದ ಕೆಲವೊಂದಿಷ್ಟು ಮಾತುಗಳು ಬರೋದು. ಈ ಸೀರಿಯಲಲ್ಲಿ ಮಾಡೋರು ಸಿನಿಮಾದಲ್ಲಿ ಹೋಗಿ ಏನು ಮಾಡ್ತಾರೆ ಅಂತ, ಅಲ್ಲಿ ಕ್ಲಿಕ್ ಆಗಲ್ಲ, ಅಲ್ಲಿ ಟಿಕಾಯಿಸಲ್ಲ, ತುಂಬ ಟೈಮ್ ತೆಗೆದುಕೊಳ್ತಾರೆ ಅಂತ. ಆದರೆ ಟೈಮ್ ಟು ಟೈಮು ಆ ಒಂದು ನಂಬಿಕೆ ಸುಳ್ಳಾಗಿದೆ. ಸೀರಿಯಲಿಂದ ಬಂದಿರೋರು ಕೂಡ ಸಿನಿಮಾದಲ್ಲಿ ತಮ್ಮ ಜಾಗ ಸಂಪಾದನೆ ಮಾಡ್ಕೊಳ್ತಾ ಇದ್ದಾರೆ. ಇದನ್ನೆಲ್ಲ ನೀವೊಬ್ಬ ನಟಿಯಾಗಿ ಹೇಗೆ ನೋಡ್ತೀರಾ? ಅದು ಐ ಥಿಂಕ್ ಇಟ್ಸ್ ನಾಟ್ ಟ್ರೂ. ಅದನ್ನು ನಾನು ಒಪ್ಪೋದಿಲ್ಲ ಆ ಮಾತನ್ನ. ಬಿಕಾಸ್ ನಮ್ಮ ಯಶ್ ಸರ್ ಅವರಾಗಿರ್ಬೋದು ಅಥವಾ ದೀಕ್ಷಿತ್ ಶೆಟ್ಟಿ ಅವರಾಗಿರ್ಬೋದು, ಅವರು ಎಲ್ಲ ಸೀರಿಯಲ್ ಬ್ಯಾಕ್ಗ್ರೌಂಡಿಂದನೇ ಬಂದಿರೋದು. ಸೊ ಸೀರಿಯಲಲ್ಲಿ ಕ್ಲಿಕ್ ಆದರೂ ಸಿನಿಮಾದಲ್ಲಿ ಆಗಲ್ಲ ಅನ್ನೋ ಮಾತು ಸುಳ್ಳು. ಸೊ ನಾವು ಬೇರೆ ಬೇರೆ ಪಾತ್ರದಲ್ಲಿ ನಾವು ಕಾಣಿಸ್ಕೊಂಡಾಗ ಅಥವಾ ನಾವು ಎಕ್ಸ್ಪ್ಲೋರ್ ಮಾಡಿದಾಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಜನಕ್ಕೆ ಏನು ಬೇಕು, ಒಂದು ಕಂಟೆಂಟ್ ಬೇಕು. ಇವಾಗ ನಾವು ರಾಜ್ ಬಿ ಶೆಟ್ಟಿ ಸಿನಿಮಾಗಳು ನೋಡ್ಬೋದು, ಇವರು ರಿಷಬ್ ಅವರ ಸಿನಿಮಾಗಳಲ್ಲಿ ನೋಡ್ಬೋದು. ಅವರು ಅವ್ರ ಫ್ಲೇವರ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ನನಗೆ ಬೇಸಿಕಲಿ ಆ ಥರ ಪಾತ್ರಗಳು ಮಾಡೋದಕ್ಕೆ ಇಷ್ಟ. ಸೊ ಐ ಥಿಂಕ್ ದಟ್ಸ್ ನಾಟ್ ಟ್ರೂ. ನೀವು ಮುಂಚೆ ಡ್ಯಾನ್ಸ್ ಮಾಡ್ತಾ ಇದ್ರಿ. ಡ್ಯಾನ್ಸ್ ಮಾಡೋರು ಸಿನಿಮಾಗೆ ಬಂದಾಗ ಒಂದು ಚಿಕ್ಕದಾಗಿ ಒಂದು ಬದಲಾವಣೆ, ಒಂದು ಸ್ಲೈಟರ್ ಟ್ರಾನ್ಸಿಷನ್ನು. ಡ್ಯಾನ್ಸು ಒಂದೊಂದು ಸಲ ಸಪೋರ್ಟ್ ಮಾಡುತ್ತಂತೆ ಎಕ್ಸ್ಪ್ರೆಷನ್ಗಳಿಗೆ. ನಿಮಗೆ ಆ ಅನುಭವ ಆಯಿತಾ ಸಿನಿಮಾ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡುವಾಗ? ಖಂಡಿತವಾಗ್ಲೂ ಅನುಭವ ಆಯಿತು. ಬಿಕಾಸ್ ನಾನು 4ನೇ ಕ್ಲಾಸಿಂದನೂ ನಾನು ಭರತನಾಟ್ಯಂ ಕಲ್ತಿದ್ದೀನಿ. ಅದರಲ್ಲಿ ಜೂನಿಯರ್ ಸೀನಿಯರ್ಸ್ ಎಲ್ಲ ಮುಗಿಸಿದ್ದೀನಿ. ಸೊ ಅದು ಆ್ಯಕ್ಚುಲಿ ಎಲ್ಲೋ ಒಂದು ಕಡೆ ನಂಗೆ ತುಂಬ ಹೆಲ್ಪ್ ಆಯಿತು. ಬಿಕಾಸ್ ನಾನು ಥಿಯೇಟರ್ಸ್ ಮಾಡಿಲ್ಲ. ಐ ಆಮ್ ನಾಟ್ ಎ ಥಿಯೇಟರ್ ಆರ್ಟಿಸ್ಟ್. ಬಟ್ ಆ ಅಭಿನಯ ನಾನು ಏನು ಕಲ್ತಿದ್ದೆ ಚಿಕ್ಕ ವಯಸ್ಸಿಂದ, ಅದು ನಾನು ನನ್ನ ಫಸ್ಟ್ ಪ್ರಾಜೆಕ್ಟಲ್ಲಿ ಆಗಿರ್ಬೋದು, ಅವಾಗ ನನಗೇನೂ ಗೊತ್ತಿರಲಿಲ್ಲ. ಆ ಎಕ್ಸ್ಪ್ರೆಷನ್ಸ್, ಆ ಅಭಿನಯ ನನಗೆ ಅಲ್ಲಿ ಯೂಸ್ ಆಯಿತು. ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು. ಆ್ಯಸ್ ಅ ಡಾನ್ಸರ್ ಬಾಡಿ ಲ್ಯಾಂಗ್ವೇಜ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಕಣ್ಣು ತುಂಬ ರೋಲ್ ಪ್ಲೇ ಮಾಡುತ್ತೆ. ಸೊ ಕಣ್ಣಲ್ಲಿ ಆ ಅಭಿನಯ ತೋರಿಸೋದಾಗಿರ್ಬೋದು, ಇಟ್ ಹೆಲ್ಪ್ ಮೀನ್
ಲಾಡ್ ಆಫ್ ಮೇನ್ ಅದೇ ನನಗೆ ಹೆಲ್ಪ್ ಮಾಡಿರೋದು. ನಿಮ್ಮ ಸಿನಿಮಾ ಕಾಸ್ಟಿಂಗಲ್ಲಿ ಯೂತ್ ಪವರ್ ಕಾಣಿಸ್ತಾ ಇದೆ. ಎಲ್ಲರೂ ಕೂಡ ಒಂದು ಯುವಜನತೆ ಅಂತ ಹೇಳ್ಬೋದು. ಎಲ್ಲಿ ಜಾಸ್ತಿ ಯೂತ್ ಇರುತ್ತೆ ಅಲ್ಲಿ ತರಲೆ, ತಮಾಷೆ, ಹರಟೆ ಎಲ್ಲವೂ ಕೂಡ ಇರುತ್ತೆ. ನೀವು ಯಾವ ಥರ ಕಲಾವಿದರು? ಅಂದರೆ ನೀವು ಬೇರೆ ಕಲಾವಿದರು ಕೆಲಸನ ತುಂಬ ಸೀರಿಯಸ್ ಆಗಿ ತಗೊಂಡಿದ್ರ, ಕೆಲಸ ಮಾಡಿಬಿಟ್ಟು ಹೊಟ್ಟೋಗೋಣ, ಆ್ಯಕ್ಷನ್ ಕಟ್ ಹೇಳೋದ್ರ ಮಧ್ಯೆ ಅಷ್ಟೇ ಇರಬೇಕು ನಮ್ಮ ಪ್ರೊಫೆಷನ್ ರಿಲೇಷನ್ಶಿಪ್ ಅಂತ ಆ ಥರ ಇದ್ರ, ಅಥವಾ ಇಲ್ಲ ಜೋವಿಯಲ್ಲಾಗಿ ಕೆಲಸ ಮಾಡ್ಕೊಂಡು ಹೋಗೋಣ, ಒಂದು ಎಂಜಾಯ್ಮೆಂಟ್ ಇರಲಿ ಕೆಲಸದಲ್ಲಿ ಅಂತನ? ಎರಡನ್ನೂ ಹೇಗೆ ಅನುಭವಿಸಿದ್ವಿ ನೀವು? ಯೂಶ್ವಲಿ ಐ ಆಮ್ ನಾಟ್ ಲೈಕ್ ಸೀರಿಯಸ್ ಆಗಿ ತೊಗೊಳ್ಳೋಂಥ ಪರ್ಸನ್ ಅಲ್ಲ. ಬಟ್ ಆ್ಯಕ್ಟಿಂಗ್ ಅಂತ ಬಂದಾಗ ಆ್ಯಕ್ಟಿಂಗ್ ಅದೇನು ಪರ್ಫಾರ್ಮ್ ಮಾಡಬೇಕು ಆ ಟೈಮಿಗೆ ಏನು ಬೇಕು ಸೀರಿಯಸ್. ಓಕೆ, ಅದ್ರ ಹೊರತುಪಡಿಸಿದಾಗಿ ಲೈಕ್ ಬ್ಯಾಕ್ಗ್ರೌಂಡ್ ವರ್ಕಲ್ಲಿ ಲೈಕ್ ಒಂದು ಸ್ವಲ್ಪ ಬ್ರೇಕ್ ಇದ್ದಾಗಾದರೂ ಎಲ್ಲ ಫನ್ ಮಾಡ್ಕೊಂಡು ಖುಷಿಯಾಗಿ ಕೆಲಸ ಮಾಡಿದ್ದೀವಿ. ಯಾ, ಬ್ಯಾಲೆನ್ಸ್ಡ್ ಬೋತ್ ಈಕ್ವಲಿ. ಕೊನೆಯದಾಗಿ ಜುಲೈ 3ನೇ ತಾರೀಕು ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಆಗಿದೆ. ನಾವು ನೋಡ್ತಾ ಇದ್ದೀವಿ, ಒಂದು ಸಿನಿಮಾವನ್ನು ರಿಲೀಸ್ ಮಾಡಿಸೋದು ಸಿನಿಮಾ ಮೇಕರ್ಗಳಿಗೆ ಒಂದು ದೊಡ್ಡ ಯುದ್ಧ ಆಗಿದೆ. ಇವಾಗ ನಾವು ಸಿನಿಮಾ ಮಾಡಿದ್ದೀವಿ, ಥಿಯೇಟ್ರ್ಗಳಿಗೆ ಬನ್ನಿ ಅಂತ ಬಾಯಿ ಬಡ್ಕೊಂಡ್ರೂ ಕೂಡ ಕೆಲವೊಂದು ಸಲ ಥಿಯೇಟ್ರ್ ರೇಷಿಯೋ ಅನ್ನೋದು ಮೇಲ್ಗಡೆ ಹೋಗಿಲ್ಲ. ನೀವು ಇವಾಗಿನ ಆಡಿಯನ್ಸು ಎಲ್ಲವನ್ನೂ ನೋಡ್ತಾ ಇರ್ತೀರ, ಇಂಡಸ್ಟ್ರಿಯಲ್ಲಿ ಏನೇನು ಆಗ್ತಾ ಇದೆ ಅಂತ. ಇವತ್ತು ನಮ್ಮ ಕೈಯಲ್ಲಿ ಮೊಬೈಲ್ ಇದೆ, ತುಂಬ ಕಂಟೆಂಟ್ಗಳು ತುಂಬ ಫ್ರೀಯಾಗಿ ಬಿಟ್ಟಿಯಾಗಿ ಸಿಕ್ಬಿಡುತ್ತೆ. ಅದಕ್ಕೆ ಪ್ರೇಕ್ಷಕ ಚಿತ್ರಮಂದಿರಗಳಿಗೆ ಹೋಗ್ತಾ ಇಲ್ಲ ಅನ್ನೋವಂಥ ಒಂದು ಮಾತು. OTT ಡೆವಲಪ್ಮೆಂಟ್ಗಳು, ಥಿಯೇಟ್ರ್ ಸರ್ಕಲ್ಲು, ಇದನ್ನೆಲ್ಲ ನೋಡಿದಾಗ ನಿಮ್ಮ ತಲೆಯಲ್ಲಿ ಯಾವ ಕ್ಯಾಲ್ಕುಲೇಷನ್ಸ್ಗಳು ಓಡುತ್ತೆ? ಖಂಡಿತ ನೀವು ಹೇಳಿದ ಮಾತು ಸತ್ಯ. ಇವಾಗಿರೋ ಜನ್ರೇಷನ್ ಜೆನ್ಸಿ ಆಗಿರ್ಬೋದು, ಮಿಲೇನಿಯಲ್ಸ್ ಆಗಿರ್ಬೋದು, ಥಿಯೇಟರ್ಸ್ಗೆ ಬಂದು ಯಾರೂ ಸಿನಿಮಾ ನೋಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಈ OTT ಅನ್ನೋದು ಬಂದಾಗಿಂದ ಎಲ್ಲ ಫೋನಲ್ಲೇ ಆ್ಯಕ್ಸಸ್ ಈಸಿಯಾಗಿ ಸಿಗ್ತಾ ಇದೆ. ಮುಂಚೆ ಅದೇನು ಜೋಶಿತ್ತು, ನಾವೆಲ್ಲ ಓದುವಾಗ ನಾನು ಬಂಕ್ ಮಾಡಿ ನಾನು ಸಿನಿಮಾಗಳು ನೋಡ್ತಾ ಇದ್ದೆ ಕಾಲೇಜಲ್ಲೆಲ್ಲ. ಸೊ ಆ ಜೋಶು ಅದು ಮತ್ತೆ ವಾಪಸ್ ಬರಬೇಕು ಅಂತ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಬಿಕಾಸ್ ಇವಾಗ ನೋಡ್ತಾ ಇರ್ಬೋದು, ಒಂದು ತಮಿಳ್ ಸಿನಿಮಾ ಆಗಿರ್ಬೋದು, ತೆಲುಗು ಸಿನಿಮಾ ಆಗಿರ್ಬೋದು, ಆ ಬೇರೆ ಬೇರೆ ಭಾಷೆಗಳ ಸಿನಿಮಾಗೆ ಜನ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ನಾನು ಹೇಳೋದೇನೆಂದರೆ ಕನ್ನಡ ಸಿನಿಮಾಗೆ ಇಂಪಾರ್ಟೆನ್ಸ್ ಕೊಡಿ. ಹೊಸಬ್ರು ಕೂಡ ಏನೋ ಒಂದು ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ ಅವ್ರ ಹಾಗೇ. ಸೊ ವಿ ಆರ್ ಆಲ್ಸೋ ಫ್ರೆಷರ್ಸ್, ವಿ ಆರ್ ಬ್ರಿಂಗಿಂಗ್ ನ್ಯೂ ಟಾಪಿಕ್ಸ್ ಅಥವಾ ಏನೋ ಒಂದು ಹೊಸದನ್ನು ನಾವು ತರ್ತಾ ಇದ್ದೀವಿ. ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಐ ವುಡ್ ರಿಕ್ವೆಸ್ಟ್ ಎವ್ರಿವನ್. ಓಕೆ, ಇಂಪಾರ್ಟೆನ್ಸ್ ಈಸ್ ದ ಕೀ. ಜುಲೈ 3ನೇ ತಾರೀಕು ಸಿನಿಮಾ ನೋಡೋಣ, ಸಂಭ್ರಮಿಸೋಣ, ಅದೊಂದು ಕಲ್ಚರನ್ನು ನಾವೆಲ್ಲರೂ ಕೂಡ ಅನುಭವಿಸೋಣ ಅಂತ ನಾನು ನಿಮ್ಮನ್ನು ಬೀಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು. ಇವಿಷ್ಟು ನಟಿ ಶ್ವೇತಾ ಕೋಗ್ಲೂರವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗೋಪಿ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.